ಆಮೇಲೆ ಏನ್ ಮಾಡ್ಬೇಕು, ಇದೇ ಉಗುಳ್ನ ಬಾಯಿ ಅಂದ್ರೆ ಒಳಗ್ ಹೋಗಿ ಫಸ್ಟ್ ನೋಡಿ. ಹೆಲ್ತ್ ಅಪ್ಸೆಟ್ ಆಗ್ತಿರೋದು, ಹೆಲ್ತ್ ಬಗ್ಗೆ ಸ್ವಲ್ಪ ನಾನು ಒಂದ್ ಹೇಳ್ತೀನಿ, ನೀವು ಅದನ್ನ ಮಾಡಿದ್ರೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಉಗುಳ್ನ ಕಣ್ಣಿಗೆ ಹಚ್ಕೊಳ್ಳಿ, ಆಯ್ತಾ? ಫಸ್ಟ್ ಆಮೇಲೆ ಏನ್ ಮಾಡ್ಬೇಕು, ಇದೇ ಉಗುಳ್ನ ಬಾಯಿ ಅಂದ್ರೆ ಒಳಗ್ ಹೋಗ್ಬೇಕು, ಅದಕ್ಕೆ ನೀರ್ ಕುಡೀರಿ, ಬ್ರಷ್ ಮಾಡಬೇಡಿ. ನಿಮಗೆ ಇದು ನಿಮ್ಗೆ ಏನ್ ಅನ್ಸಲ್ ಗೊತ್ತಿಲ್ಲ, ನಾನು ಫಾಲೋ ಮಾಡೋದನ್ನ ನಿಮ್ಗೆ ಹೇಳ್ತಿದ್ದೀನಿ, ಆಯ್ತಾ? ಕಣ್ಣಿಗೆ ಹಚ್ಕೊಂಡ್ರೆ ಉಗುಳ್ನ, ಅದು ಬ್ರಷ್ ಮಾಡ್ದೇನೆ ನೀರ್ ಕುಡಿಬೇಕು. ಆ ನೀರ್ ಕುಡಿದೇನಿದೆಲ್ಲ ಅದು ಒಳಗ್ ಹೋಗುತ್ತೆ. ಇದೇನಾಗುತ್ತೆ, ನಮ್ದು ಆಸಿಡಿಕ್ ಲೆವೆಲ್ ಇರುತ್ತಲ್ಲ ಅದನ್ನ ಶಾಂತ ಮಾಡುತ್ತೆ. ಇಲ್ಲಿ ಆಸಿಡ್ ಇರುತ್ತಲ್ಲ ಅದನ್ನ ಶಾಂತ ಮಾಡುತ್ತೆ. ಸೊ ಅದು ನಮ್ಗ್ ಬೇಕು, ಈ ಸಲಹೆ ನಮಗ್ ಬೇಕು. ನೀರು ಕುಡೀರಿ, ಓಕೆ? ಬೆಳಗ್ಗೆ ಖಾಲಿ ಹೊಟ್ಟೆಲಿ ಎಷ್ಟು ನೀರು ಕುಡಿತೀರೋ ಅದು ಒಳ್ಳೇದು. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಆಮ್ಲ ಅಲೋವೆರಾ ಜ್ಯೂಸ್ ಸಿಕ್ಕರೆ, ಪತಂಜಲಿದು ನಾರ್ಮಲ್ ನಿಮ್ಗೆ ಯಾವ ಕಂಪ್ನಿ ಬೇಕೋ ಅದನ್ನ ಯೂಸ್ ಮಾಡ್ಬೋದು. ಆಮ್ಲ ಅಲೋವೆರಾ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಬಹಳ ಹೆಲ್ಪ್ ಮಾಡುತ್ತೆ, ಓಕೆ? ಫಸ್ಟ್. ಆಮೇಲೆ ಇನ್ನೊಂದು, ನೀವೇನ್ ಟಿಫನ್ ಮಾಡ್ತೀರಾ, ಊಟ ಮಾಡ್ತೀರಲ್ಲ, ನಾನು 2 ಹೊತ್ತು ಅಷ್ಟೇ ಊಟ ಮಾಡೋದು. ಈಗ ನಾನು ಬೆಳಗ್ಗೆ ಟಿಫನ್ ಮಾಡಿದ್ರೆ ಮಧ್ಯಾಹ್ನ, ಸಂಜೆ ಗ್ರೀನ್ ಟೀ ಕುಡಿತೀನಿ. ಮಧ್ಯಾಹ್ನ 3 ಗಂಟೆಗೆ ನಂಗೆ ಮುಗಿದ್ರೆ ಮತ್ತೆ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಅನ್ಕೊಳ್ಳಿ, 10 ಗಂಟೆಗೆ ಇರುತ್ತೆ. ಮತ್ತೆ ಬೆಳಗ್ಗೆ ಮತ್ತೆ 3, ಮತ್ತೆ ಬೆಳಗ್ಗೆ ಸಂಜೆ ಏನೂ ಇಲ್ಲ, ಫುಡ್ ಇಲ್ಲ. ನಾವು 3 ಹೊತ್ತು ತಿನ್ಬೇಕು, 4 ಹೊತ್ತು ತಿನ್ಬೇಕು, ಇದೆಲ್ಲ ಸುಳ್ಳು ಕಾನ್ಸೆಪ್ಟ್. ತಿನ್ನಬಾರದು, ಹೊಟ್ಟೆನ ಖಾಲಿ ಬಿಡ್ಬೇಕು. ಎಷ್ಟು ಹೊಟ್ಟೆನ ಖಾಲಿ ಬಿಡ್ತೀರಿ ಅಷ್ಟು ಬಾಡಿ ನಮ್ ದೇಹದಲ್ಲಿ ಹಾಸ್ಪಿಟಲ್ ಇದೆ, ದೇಹದ ಒಳಗೆ ಇದೆ, ಎಲ್ಲ ಅದೇ ರಿಕವರ್ ಮಾಡುತ್ತೆ. ಬಟ್ ನಾವು ಹೊಟ್ಟೆನ ಖಾಲಿ ಬಿಡ್ಬೇಕು. ನಾವು ಕಂಟಿನ್ಯೂಸ್ ಕೊಡ್ತಾ ಇರ್ತೀವಿ. ಪಾಪ ರೀ, ಒದ್ದಾಡತ್ರಿ ಅದು. ನೀವೊಂದು ಫುಡ್ ಹಾಕ್ತೀರಾ, ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. 100 ವರ್ಷಕ್ಕಾಗುವಂತ ಇನ್ಸುಲಿನ್ ಇರುತ್ತೆ. ನೀವು ತಿಂದ್ ಅದು ತಿಂದು ಇದು ತಿಂದು ಚಿಪ್ಸ್ ತಿಂದ್ರಿ, ಬೇಕರಿ ಐಟಮ್ ತಿಂದ್ರಿ, ಆ ಇನ್ಸುಲಿನ್ ಉತ್ಪತ್ತಿ ಆಗಕ್ ಪಾಪ ಅದು ಸ್ಟಾಕ್ ಇರೋದು ಅದನ್ನು ಖಾಲಿ ಆಗ್ತಾ ಹೋಗುತ್ತೆ. ಗ್ಯಾಸ್ಟ್ರಿಕ್ಗೆ ಏನಾದ್ರೂ ಮಾಡ್ಬೇಕು. ಹಾ, ಇನ್ನೊಂದು ನಾ ಹೇಳೋದ ಮರುತ್ತೆ. ನಾನು ಕಳೆದ 2011ರಿಂದ ಫಾಲೋ ಮಾಡ್ತೇನೆ. ನನ್ ನೆನಪಿದೆ, 2011ರಲ್ಲಿ ನಂದು ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಂದು ಒಂದು ಯೋಗ, 1 ತಿಂಗಳದ್ದು ಯೋಗ ಒಂದು ಕ್ಯಾಂಪ್ ಇತ್ತು, ಅದನ್ನ ಮಾಡಿದ್ದೆ. ನಾ ಇಲ್ಲಿವರೆಗೂ ಊಟ ಆದ್ಮೇಲೆ ನೀರು ಕುಡ್ದೇ ಇಲ್ಲ. ನಾನು 1 ತಾಸು 1.5 ತಾಸು ಆದ್ಮೇಲೆ ನೀರು ಕುಡಿತೀನಿ. ಊಟ ಆದ ತಕ್ಷಣ ನೀರು ಕುಡಿಬಾರದು. ಗಟ ಫುಲ್ ಕುಡಿತಾರ ನೀರು, ಹಂಗ್ ಕುಡಿಬಾರ್ದು, ತಪ್ಪದು. ಓಕೆ, ಯಾಕೆ ಅಂತಂದ್ರೆ ನಿಮ್ಮ ಹೊಟ್ಟೆಲಿ ಏನಿರುತ್ತಲ್ಲ, ಇದು ಅಂದ್ರೆ ನಿಮ್ಮ ಹೊಟ್ಟೆ, ಈಗ ನೀವು ಫುಡ್ ಇದು ಬಂದ ತಕ್ಷಣ ಇದು ಆಸಿಡ್ ಇದು ಕರಗ್ತಿರುತ್ತೆ. ನೀವು ನೀರ್ ಹಾಕಿದ್ರೆ ಇದು ಜಠರ ಅಗ್ನಿ ಅಂತ ಉತ್ಪತ್ತಿ ಆಗಿರುತ್ತೆ, ಅದನ್ನ ಕರಗ್ಸಕ್ಕೆ ನೀವು ನೀರ್ ಕುಡಿದು ಅದನ್ನ ಶಾಂತ ಮಾಡ್ಬಿಡ್ತೀರಿ, ಡೈಜೆಷನ್ ಹಾಳಾಗ್ಬಿಡುತ್ತೆ. ನೆತ್ತಿಗೆ ಏರಿತ್ತು ಅಂದ್ರೆ ನೀರ್ ಕುಡಿದ್ಬಿಡ. ಅಲ್ರಿ, ಒಂದ್ ಹಂಡೆ ತಗೋತೀರಿ, ಹಂಡೆ ಗಟ ಕುಡಿದು ಬಿಡ್ತೀರಿ, ಹಂಗ್ ಕುಡಿಬೇಡ್ರಿ. ಮಜ್ಜಿಗೆ ಕುಡೀರಿ. ಆಮೇಲೆ ಇನ್ನೊಂದು, ಯಾಕೆ ಹೊಟ್ಟೆ ನೋವು ಅದಿದೆ ಅಂತಂದ್ರೆ, ನಿಮ್ದಲ್ಲಿ ಈ ಆ ಕರಳು ಏನಿದೆಲ್ಲ, ಆ ಚಿಕ್ಕ ಕರಳದು ಅದೆಲ್ಲ ಗಟರ್ ತರ ಇದಾಗ್ಬಿಟ್ಟಿದೆ. ಅಲ್ಲೆಲ್ಲ ಗಲೀಜ್ ತುಂಬ್ಕೊಂಡ್ಬಿಟ್ಟಿದೆ. ಅಲ್ಲೆಲ್ಲ ಏನ್ ಗೊತ್ತಾ, ಅಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಹಿಂಗೆ ಎಲ್ಲ. ಏನೇನ್ ತಿಂದಿರ್ತಲ್ಲ ಬೇಕರಿ ಫುಡ್, ಈ ಮೈದಾ ಎಲ್ಲ ಹೋಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ. ಲಾಸ್ಟ್ ಬೇದಿ ಯಾವಾಗ ಮಾಡ್ಕೊಂಡಿದ್ರಿ ಹೇಳ್ರಿ? ಲಾಸ್ಟ್ ಯಾವಾಗ ಆಗಿತ್ತು ಬೇದಿ? ಅದು ಆದ್ರೆ ನಿಮ್ಗೆ ಗೊತ್ತಿದೆ, ಆಯುರ್ವೇದಿಕ್ ಕೆಲವೊಂದು ಇರ್ತಾವ, ಅದನ್ನ ಬೇದಿ ಆದ್ರೂ ಒಂದ್ಸಲ ಬೇದಿ ಮಾಡ್ಕೊಳ್ರಿ, ಎಲ್ಲ ಗಲೀಜನ್ ಹೊರಗ್ ಹಾಕ್ರಿ. ಆಗಿಲ್ಲ, ಬೇದಿ ಆದ್ರೆ ಔಷಧಿ ತಗೋತೀರಿ, ನೆಗಡಿ ಬಂದ್ರು ಔಷಧಿ ತಗೋತೀರಿ, ಜ್ವರಕ್ಕೆ ಔಷಧಿ. ನೆಗಡಿ ಗಲೀಜ್ ಹೊರಗ್ ಹಾಕ್ಬೇಕು ಅಂತ ಬಾಡಿ ರೆಡಿ ಮಾಡ್ಕೊಳುತ್ತೆ, ಎಲ್ಲ ಗಲೀಜ್ ಬರ್ತಾ ಇರುತ್ತೆ. ಸ್ಟಾಪ್, ಬೇಡ, ಟ್ಯಾಬ್ಲೆಟ್ ತಗೋ. ಈಗಂತೂ ಬುದ್ಧಿವಂತರು ಬಹಳ ಜನ ಇದ್ದಾರೆ. ಮೆಡಿಸಿನ್ ತಗೋ, ಆ ಮೆಡಿಸಿನ್ ತಗೋ, ಹಾಸ್ಪಿಟಲ್ ಹೋಗು. ಗಲೀಜ್ ಹೊರಗೆ ಹೋಗ್ತಿರೋದನ್ನ ಸ್ಟಾಪ್ ಮಾಡಿಸಿ ಒಳಗೆ ಇಟ್ಕೊಳ್ತೀರಿ.
ಹೆಂಗೆ ಅಂತಂದ್ರೆ ನೀವು ಗಲೀಜ್ ಮನೇಲಿದೆ, ಕಸ ಹೊಡಿಬಾರ್ದು, ಉದ್ದಿನ ಕಡ್ಡಿ ಹಚ್ಚಿಬಿಡು, ನಿಂಗೆ ಸ್ಮೆಲ್ ಬರಲ್ಲ. ಆ ಗಲೀಜ್ ಅಲ್ಲೇ ಇರಬೇಕು ಅಲ್ಲ. ನಮ್ ಬಾಡಿ ಏನ್ ಮಾಡುತ್ತೆ, ಹೊರಗೆ ಹಾಕ್ತಿರುತ್ತೆ ಕಸನ, ನೀವೇನ್ ಮಾಡ್ತೀರಿ, ಡಾಕ್ಟರ್ ಹೇಳಿದಾರೆ ಈ ಪರ್ಫ್ಯೂಮ್ ಹಾಕ್ಬಿಡ್ಬೇಕು ಮನೆಯೆಲ್ಲ ಸ್ಪ್ರೇ ಮಾಡು, ನಿಮ್ಗೆ ಸ್ಮೆಲ್ಲೇ ಬರಲ್ಲ. ಅಂದ್ರೆ ಗಲೀಜ್ ಒಳಗೆ ಇರಬೇಕು. ಅದನ್ನ ಮತ್ತೆ ಹೊಟ್ಟೆಲ್ಲೂ ಹಂಗೆ ಗಲೀಜು ತುಂಬಿಕೊಂಡಿದೆ, ಬೇದಿ ಆಗ್ತಿರತ್ತ, ಮೆಡಿಸಿನ್ ತಗೊಂಡು ನಿಲ್ಸ್ಬಿಡೋದು. ಆಕ್ಚುಲಿ ಅವೆಲ್ಲ ಒಳ್ಳೇದಕ್ಕೆ ರೀ, ಜ್ವರ ಬರೋದು, ನೆಗಡಿ, ಕೆಮ್ಮು, ಬೇದಿ ಇವೆಲ್ಲ ಒಳ್ಳೇದಕ್ಕೆ ಆಗ್ತಿರುತ್ತೆ. ಕೋಲ್ಡ್ ಆಗಿದೆ ಆಗ್ಲಿ ರೀ, ಆಗ್ಲಿ. ಪಾನಿಪುರಿ ಪ್ರಭಾವ. ಹಾ ಹಾ ಹಾ. ಆಮೇಲೆ ಹೊಟ್ಟೆ ನೋವು ಯಾರಿಗೆ, ಯಾರು ಟೀ ಕುಡಿತೀರಲ್ಲ, ಬೆಲ್ಲದ ಚಾ, ಈ ಚಾ ಬಿಟ್ಬಿಡ್ರಿ. ಹಾಲು ಮತ್ತೆ ಟೀ ಪೌಡರ್ ಅದು ಒಳ್ಳೇದಲ್ಲ. ನೀವು ನೀರಿಂದ ಏನು ಟೀ ಕುಡಿತೀರ ಕುಡೀರಿ, ಪ್ರಾಬ್ಲಮ್ ಇಲ್ಲ. ಬಟ್ ಹಾಲಿಂದ ಟೀ ಏನ್ ಕುಡಿತೀರಲ್ಲ ಅದ್ರಷ್ಟು ಕೆಟ್ಟದ್ ಯಾವುದು ಅಲ್ಲ, ಅದರಿಂದನೇ ಸಮಸ್ಯೆ ಆಗ್ತಿರೋದು. ನಿನ್ನೆ ಒಬ್ರು ನಂಗೆ ಹಂಗೆ ಇನ್ಶೂರೆನ್ಸ್ ಅವರು ಇವ್ರು ಸಿಕ್ಕಿದ್ರು. ಸರ್ ಈಗಿನ ಕಾಲ ಮೊನ್ನೆ 23 ವರ್ಷದ ಒಬ್ರಿಗೆ ಇನ್ಶೂರೆನ್ಸ್ ಮಾಡಿ ಸರ್, ರಿಜೆಕ್ಟ್ ಆಗಿದೆ ಸರ್, ಈಗ್ಲೇ 3. ಸರ್ ಅವ್ರು ಹೇಳಿದ್ರು, ಸರ್ ನಿಮ್ದು ಸರ್ ಎಲ್ಲ ಫಿಟ್ ಅಂಡ್ ಫೈನ್ ಇದೆ ಸರ್, ನಿಮ್ದು ಏನು ಪ್ರಾಬ್ಲಮ್ ಇಲ್ಲ ಸರ್ ಅಂತ. ನಾನ್ ನನ್ನ ಬಗ್ಗೆ ಏನ್ ಹೇಳ್ಕೊತಿಲ್ಲ, ಬಟ್ ನಾನು ಆಹಾರದ ಕಡೆ ಸ್ವಲ್ಪ ಗಮನ ಕೊಡ್ತೀನಿ. 3 ಹೊತ್ತು ತಿನ್ನೋದ ಅವಶ್ಯಕತೆ ಇಲ್ಲ, 2 ಹೊತ್ತು ತಿನ್ರಿ. ಇದನ್ನ ನಿಮಗಷ್ಟೇ ಅಲ್ಲ, ಅದು ಹೇಳ 3 ಹೊತ್ತು ತಿನ್ನೋನು ಯೋಗಿ, 3 ಹೊತ್ತು ತಿನ್ನೋನು ಯಾರೇ ಭೋಗಿ. ಅಲ್ಲಲ್ಲ, ಏನೈತ್ರಿ ಅದು, 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಭೋಗಿ, 3 ಹೊತ್ತು ತಿಂದವನು ರೋಗಿ, 4 ಹೊತ್ತು ತಿಂದವನ್ನ ಹೊತ್ಕೊಂಡು ಹೋಗಿ. 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಭೋಗಿ, 3 ಹೊತ್ತು ತಿಂದವನು ರೋಗಿ, 4 ಹೊತ್ತು ತಿಂದವನು ಹೊತ್ಕೊಂಡು ಹೋಗಿ. ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ. ಆಮೇಲೆ ನೀವು ಏನು ಊಟ ಮಾಡ್ತಿರಲ್ಲ, ಊಟಕ್ಕಿಂತ ಮುಂಚೆ ಸ್ವಲ್ಪ ತರಕಾರಿ ತಿನ್ನೋದನ್ನ ರೂಢ ಮಾಡ್ಕೊಳ್ಳಿ. ಓಕೆ, ಊಟದ ಕಡೆ ಸ್ವಲ್ಪ ಲಕ್ಷ್ಯ ಇದ್ರೆ, ಹೊಟ್ಟೆ ನೋಡಿ, ಸಮಸ್ಯೆಗಳು ಬರೋದೇ ಹೊಟ್ಟೆಯಿಂದ. ಹೊಟ್ಟೆ ಸರಿ ಇದ್ರೆ ಎಲ್ಲದೂ ಸರಿ ಇರುತ್ತೆ. ಓಕೆ ಸರಿ ಆಯ್ತು. ಇವತ್ತು ನಮ್ದು 21ನೇ ದಿನ, ಬಹಳ 1 ತಾಸು ಇಲ್ಲೇ ಆಯ್ತು. ಸರಿ, ಈಗ ನೀವೇನ್ ಮಾಡ್ಬೇಕು ನೋಡಿ, 100 days ಚಾಲೆಂಜ್ ನಾನು ಮಾಡಕ್ ಟ್ರೈ ಮಾಡ್ತೀನಿ. ಆದ್ರೆ ನನಗೆ ಏನಾದ್ರು ಊರಿಗೆ ಹೋಗ್ಬೇಕು ಅಥವಾ ನನ್ಗೇನೋ ಒಂದ್ ಕೆಲಸ ಇತ್ತು ಅಂದ್ರೆ ಏನ್ ಮಾಡೋದು ಅವಾಗ. ಅದಕ್ಕೆ ನೋಡೋಣ ಎಷ್ಟು ದಿನ ಆಗುತ್ತೆ, ಇನ್ನು ಮಾಡ್ಕೋತಾ ಹೋಗ್ತೀನಿ, ಡೈಲಿ ಮಾಡ್ತಾ ಹೋಗೋಣ. ಆದ್ರೆ ಇವತ್ತು ನೀವೇನ್ ಮಾಡ್ಬೇಕು ಅಂತಂದ್ರೆ, ದಯವಿಟ್ಟು ನನಗೆ ಫೀಡ್ಬ್ಯಾಕ್ ಕಳಿಸ್ಬೇಕು, ಆಯ್ತಾ? ಏನೆಲ್ಲ ನಿಮಗ್ ಬದಲಾವಣೆ ಆಗಿದೆ ಟೆಲಿಗ್ರಾಮ್ ಅಲ್ಲಿ ಕಳಿಸ್ರಿ, ಅಥವಾ ವಾಟ್ಸಪ್ ಅಲ್ಲಿ ಕಳಿಸ್ರಿ, ನಾನು ಚಾನೆಲ್ ಅಲ್ಲಿ ಹಾಕ್ತೀನಿ. ಇಲ್ಲಾಂದ್ರೆ ನಾನು ಒಂದು ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀನಿ, ಇವತ್ತು 21 ದಿನದ್ದು ಅಫರ್ಮೇಶನ್ ಚಾಲೆಂಜ್ ಕಂಪ್ಲೀಟ್ ಆಯ್ತು, ನಿಮ್ಮಲ್ಲಿ ಏನಾದ್ರೂ ಚೇಂಜಸ್ ಹಾಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ. ಆಯ್ತಾ? ಮಾಡ್ತೀರಾ? ನಂಬರ್ ಇದಕ್ಕೆ ವಾಯ್ಸ್ ಮೆಸೇಜ್ ಆದ್ರೂ ಕಳಿಸಿ. ಬಟ್ ನಿಮ್ದು ವಾಯ್ಸ್ ಮೆಸೇಜ್ ಬೇಕಾದ್ರೆ ಹಾಕ್ಬೋದ ಚಾನೆಲ್ಗೆ, ನೀವ್ ಹೇಳಿದ್ರೆ ಹಾಕ್ತೀವಿ. 8600070677. ಯಾಕೆ ಅಂತಂದ್ರೆ ಕೆಲವರಿಗೆ ಹೊರಗಿರೋರ್ಗೆ ಏನ್ ಅನ್ಸುತ್ತೆ, ಬಿಡೋ ಮರ ಅದ್ ಯಾರು ನಿದ್ದೆ ಹಾಳು ಮಾಡ್ಕೋತಾರ, ಅದೇನೋ ಅಂತ ಅನ್ಸುತ್ತೆ. ಒಂದು ದಿನ ಇದೇ ತಮಾಷೆ ಅನ್ಸುತ್ತೆ, ಅದೇ ಅವ್ರ ಲೈಫ್ ಚೇಂಜ್ ಮಾಡ್ಸಿರುತ್ತೆ. ನಿಮ್ಮಿಂದ 4 ಜನಕ್ಕೆ ಸಹಾಯ ಆಗ್ಲಿ ಅಂತ ಅಷ್ಟೇ. ಹಾಕ್ಲಾ? ಸೊ ನನಗೆ ಒಂದ್ ಕೆಲಸ ಮಾಡಿ, 8600070677ಗೆ ವಾಯ್ಸ್ ಮೆಸೇಜ್ ಆದ್ರೂ ಕಳಿಸ್ರಿ, ಅಥವಾ ಟೈಪ್ ಮಾಡಾದ್ರೂ ಕಳಿಸಿ, ನಾನು ಅದನ್ನ ಪೇಸ್ಟ್ ಮಾಡ್ತೀನಿ, ಚಾನೆಲ್ ಅಲ್ಲಿ ಹಾಕ್ತೀನಿ. ಆಯ್ತಾ? ಓಕೆ ಸರಿ. ತುಂಬಾ ಖುಷಿ ಆಗ್ತದೆ ನನಗೆ, 21 ದಿನ ಕಂಪ್ಲೀಟ್ ಆಯ್ತು. ನನಗೂ ಭಯ ಇತ್ತು,
ನಾ 21 ದಿನ ಅಂತ ಏನೋ ಚಾಲೆಂಜ್ ತಗೊಂಡ್ಬಿಟ್ಟೆ, ಏನಾದ್ರೂ ಅಕಸ್ಮಾತ್ ಎಲ್ಲ ಊರಿಗೆ ಹೋಗ್ಬೇಕು, ಏನಾದ್ರೂ ಬಂದ್ಬಿಡ್ತು ಅಂದ್ರೆ ಹೆಂಗೆ ಏನು ಅಂತ. ಆಯ್ತು ಬಂತು, ಅದನ್ನು ನಾ ಹೆಂಗೋ ಕ್ಯಾನ್ಸಲ್ ಮಾಡ್ದೆ, ಓಕೆ. ಬಟ್ 21 ದಿನ ಸಕ್ಸಸ್ಫುಲಿ ಆಯ್ತು, ತುಂಬಾ ಖುಷಿ ಆಯ್ತು. ಆದ್ರೆ ಒಂದೇನಂದ್ರೆ 21 ದಿನ ನಂಗೆ ನಿಜವಾಗ್ಲೂ ಅನಿಸ್ತಾ ಇಲ್ಲ ರೀ, ಬರೀ ಒಂದ್ 3-4 ದಿನ ಅಷ್ಟೇ ಆಯ್ತು ಅನ್ಕೋತಾ ಇದೀನಿ. ಹಂಗ ಅನಿಸ್ತಾ ಇದೆ ನನ್ಗೆ. 21 ದಿನ ಹೆಂಗಾಯ್ತು, ಇಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅಲ್ರಿ. ನಿಮ್ಗೆ ಅನಿಸ್ತಾ ಇಲ್ಲ 21 ದಿನ ಇಷ್ಟು ಬೇಗ ಆಯ್ತು ಅಂತ? ಓಕೆ. ಸೊ ಇನ್ನು ಮೇಲಿಂದ ಏನ್ ಮಾಡ್ಬೇಕು ಅಂತ, ನೀವು ರೋಡಲ್ಲಿ ಹೋಗ್ತಿರ್ತೀರಲ್ಲ, ಒಂದು ಮರ ನೋಡ್ತೀರ, ಈ ಮರ ನನ್ನ ಸಾಧನೆಗೆ ಏನೋ ಹೆಲ್ಪ್ ಮಾಡ್ತಾ ಇದೆ, ಈ ರೋಡ್ ಹೆಲ್ಪ್ ಮಾಡ್ತಾ ಇದೆ, ಥ್ಯಾಂಕ್ ಯು ಹೇಳಬೇಕು. ಒಂದು ಕಂಬ ಕಾಣುತ್ತೆ, ಕಂಬಕ್ಕೆ ಥ್ಯಾಂಕ್ ಯು ಹೇಳಬೇಕು, ಥ್ಯಾಂಕ್ ಯು, ನನ್ನ ಸಾಧನೆಗೆ ನೀ ಹೆಲ್ಪ್ ಮಾಡ್ತಾ ಇದೀಯ. ನಿಮಗ್ ಹುಚ್ಚ ಅಂದ್ರೂ ಪರವಾಗಿಲ್ಲ, ಜನ ಹುಚ್ಚ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಅಕ್ಕಪಕ್ಕ ಏನ್ ಕಾಣ್ತಾ ಇರುತ್ತಲ್ಲ ಅವನ್ನ ಥ್ಯಾಂಕ್ ಯು ಅಂತ ಹೇಳಿ, ಆಯ್ತಾ? ನೀವು ಒಂದ್ ಚಂದ್ರನ್ ನೋಡಿದ್ರೆ ಥ್ಯಾಂಕ್ ಯು ಅಂತ ಹೇಳಿ, ಒಂದ್ ಹಕ್ಕಿ ಇದೆ, ಪಕ್ಷಿ ಇದೆ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ನಿಮ್ ಸುತ್ತಮುತ್ತ ಏನ್ ಕಾಣುತ್ತೆ ಥ್ಯಾಂಕ್ ಯು ಅಂತ ಹೇಳಿ. ಓಕೆ ಓಕೆ. ಯಾಕೆ ಬೇರೆಯವ್ರು ಏನ್ ಮಾಡ್ತಾರೆ ಗೊತ್ತಾ, ಏನೋ ಯೋಚನೆ ಮಾಡ್ಕೊತಿರ್ತಾರೆ, ಅದು ಇದು ಏನೇನೋ ಯೋಚನೆ ಮಾಡ್ತಿರ್ತಾರೆ. ಅಟ್ಲೀಸ್ಟ್ ನೀವು ಪ್ರೆಸೆಂಟ್ ಅಲ್ಲಿ ಥ್ಯಾಂಕ್ ಯು ಹೇಳ್ತಾ ಇರ್ತೀರಿ, ನೀವು ಪ್ರೆಸೆಂಟ್ ಅಲ್ಲಿ ಇರ್ತೀರಿ. ಓಕೆ. ಸೊ ಇನ್ಮೇಲೆ ಏನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ಧನ್ಯವಾದ ಹೇಳ್ಬೇಕು. ಈಗ ಕೇರಳದಲ್ಲಿ ನೋಡಿದ್ರೆ, ವಾಯನಾಡಲ್ಲಿ ಇದ್ರಲ್ಲಿ ಎಷ್ಟೋ ಜನ ಮನೆ ಇಲ್ಲ, ಎಷ್ಟೋ ಜನ ನಿಮ್ಗೆ ಗೊತ್ತಿದ್ದಲ್ಲ, ನಿನ್ನೆ ನೈಟ್ ಪ್ಲಾನ್ ಮಾಡಿದ್ರು, ನಾಳೆ ಹಿಂಗ್ ಮಾಡಬೇಕು, ಹಿಂಗ್ ಪ್ಲಾನ್, ಎಲ್ಲೋಯ್ತು ಅವ್ರ ಪ್ಲಾನ್? ಅವರೇ ಇಲ್ಲ. ಬೆಳಗ್ಗೆ ಪ್ಲಾನ್ ಮಾಡಿದ್ರು ಏನೇನೋ ಲೈಫ್ ಅಲ್ಲಿ ಹಿಂಗ್ ಅಂತ, ಆ ಪ್ಲಾನ್ ಎಲ್ಲೋಯ್ತು? ಅವರೇ ಇಲ್ಲ, ಎಲ್ಲಿ ಪ್ಲಾನ್ ಹೋಯ್ತದ? ಸರಿನಾ? ಇದನ್ನ ಖಾಲಿ ಬಿಟ್ರೆ ಯೋಚನೆ ಮೇಲೆ ಯೋಚನೆ ಮಾಡ್ಕೋತ ಇರುತ್ತೆ. ಬೇಡ, ನಾನು ಈಗ ಬಹಳ ಖುಷಿಯಾಗಿದ್ದೀನಿ, ದೇವ್ರು ನನ್ ಜೊತೆಗಿದ್ದಾನೆ, ಇಡೀ ಜಗತ್ತು, ಇಡೀ ಯೂನಿವರ್ಸ್ ನನಗೆ ಹೆಲ್ಪ್ ಮಾಡ್ತಿದೆ, ಸಾಕು ಪ್ರೆಸೆಂಟ್ ಅಲ್ಲಿ ಇರೋಣ, ಆಯ್ತಾ? ಬಿಟ್ರಿ ಯೋಚನೆ ಮಾಡಕ್ ಬಿಡ್ಬಾರ್ದು ಅಷ್ಟೇ. ಯೋಚನೆ ಏನ್ ಮಾಡ್ಬೇಕು, ಈಗ ನಾ ಪ್ರೆಸೆಂಟ್ ಅಲ್ಲಿ ಏನ್ ಕೆಲಸ ಮಾಡ್ತಿದ್ದಾನೆ ಅದನ್ನಷ್ಟೇ ಯೋಚನೆ ಮಾಡ್ಬೇಕು. ಮುಂದಿಂದು ನಾಳೆದು ಬೇಡ, ಯೋಚನೆ ಬೇಡ ನನಗೆ, ಆಯ್ತಾ? ಇನ್ಮೇಲಿಂದ ಓವರ್ ಥಿಂಕಿಂಗ್ ಹೆಂಗಾಗತ್ತೆ ಗೊತ್ತಾ? ಓವರ್ ಥಿಂಕಿಂಗ್ ನೋಡಿ, ಓವರ್ ಥಿಂಕಿಂಗ್ ಹೆಂಗೆ ಅಂದ್ರೆ, ನೀವು ನೀರ್ ಮೇಲೆ ಒಂದು ಕಲ್ಲು ಎಸಿತೀರ, ಏನಾಗತ್ತೆ ಹೇಳಿ? ಅಲೆಗಳು ಸ್ಟಾರ್ಟ್ ಆಗತ್ತಾ? ಹಿಂಗೆ ಸ್ಟಾರ್ಟ್ ಆಗ್ತಾ 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 ಆಮೇಲೆ ಮತ್ತೆ ಮತ್ತೆ ಸ್ಟಾರ್ಟ್ ಆಗ್ತಿರುತ್ತೆ, ಎಲ್ಲ ಪೂರ್ತಿ ರಾಡಿ ಆಗ್ಬಿಡುತ್ತೆ ನಿಮ್ ಮೈಂಡ್. ಓವರ್ ಥಿಂಕಿಂಗ್ ಆಗಿ 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 ಒಂಥರ ಡಿಪ್ರೆಷನ್ ಹೋಗ್ಬಿಡ್ತೀರಿ, ಹಿಂಗಾಗತ್ತೆ ನೋಡಿ. ನಾವು ಕಲ್ಲು ಎಸೆಯೋದೇ ಬೇಡ, ಶಾಂತ ಇರುತ್ತೆ ನಮ್ಮ ಮನಸ್ಸು. ಈಗ ಹೆಂಗ್ ಗೊತ್ತಾ, ನೀವು ಹಿಂಗಿರುತ್ತೆ ನಿಮ್ಮ ಮನಸ್ಸು ಶಾಂತವಾಗಿ, ಹಿಂಗ್ ಮೆಡಿಟೇಷನ್ ಎಲ್ಲ ಮಾಡಿ ಶಾಂತವಾಗಿ, ಯಾರೋ ಫ್ರೆಂಡ್ ಹತ್ರ ಟೀ ಕುಡಿಯೋಣ ಅಂತ ಹೇಳಿ, ಅವನು ಬೆಳಗ್ಗೆನೆ ಏನ್ ಅನ್ಬಿಡ್ತಾನೆ, ಬಿಡೋ ಎಲ್ಲ ಇಷ್ಟು ಓದಿ ಏನ್ ಯೂಸ್, ಎಲ್ಲ ಆಲ್ರೆಡಿ ಬುಕ್ ಆಗಿದಾವೆ, ಎಲ್ಲ ದುಡ್ಡು ಕೊಟ್ಟಿದ್ದಾವೆ ಅಂತ ಹೇಳ್ಬಿಟ್ರೆ, ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂಗ ಪೂರ್ತಿ ದಿನ ಓವರ್ ಥಿಂಕಿಂಗ್, ನಿಮ್ಗೆ ಬರೀ ಅದ್ರಲ್ಲೇ ತೇಲಾಡ್ತಾ ಇರ್ತೀರ. ಆಮೇಲೆ ಓದಕ್ ಕುತ್ಕೋತೀರ, ಎಲ್ಲಿ ಓದಕ್ಕಾಗುತ್ತೆ ಹೇಳಿ? ಫೋಕಸ್ ಎಲ್ಲಿ ಬರುತ್ತೆ? ಓಕೆ ಸರಿ ಆಯ್ತು, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಆದ್ರೂ ಮಾಡ್ತೀನಿ, ಆಯ್ತಾ? 21 ಡೇಸ್ ಆಯ್ತು, ನಾಳೆ 22nd 23 ಹಿಂಗ ಹೋಗ್ತಾ ಇರೋಣ, ಆದ್ರೆ ಚೇಂಜ್ ಆಗ್ಬೇಕು. ಇದ್ರ ಮೇಲೆ ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನೀವು ಕಳಿಸಿ ನನಗೆ, ನಾನು ನೋಡ್ತೀನಿ. ಹೆಲ್ತ್ ಸಮಸ್ಯೆ ಅಂತಂದ್ರೆ ಅದು ನಿಮ್ಮ ಫುಡ್ ಇಂದ, ನೀವು ತಿನ್ನೋ ಫುಡ್ ಅಲ್ಲಿ ಏನೋ ತೊಂದರೆ ಇದೆ ನೋಡಿ. ಆಮೇಲೆ ಇನ್ನೊಂದು, ಹಾ, ಅರ್ಧ ಹೊಟ್ಟೆ ತಿನ್ಬೇಕಾಯ್ತಾ? ಅರ್ಧ ಫುಡ್ ಇರಬೇಕು, 25% ನೀರ್ ಇರಬೇಕು, 25% ಖಾಲಿ ಇರಬೇಕು. ಇಲ್ಲ ಸರ್, ಇಲ್ಲಿ ಬರ್ಬೇಕು ಸರ್, ಅಷ್ಟು ತಿಂತೀವಿ ನಾವು, ಹೆಂಗು PG ದುಡ್ಡು ಕೊಟ್ಟಿರ್ತೀವಿ, ಯಾಕೆ ಇಲ್ಲಿ ತನಕ ಬರ್ಬೇಕು ಸರ್? ಅದು ಅದು ಬಂದು ಅದೇನಂತ ಹೇಳಿದ್ರೆ ಸಾಕು ಅಂತ ಹೇಳಿ ಸಾಕ್ ಮಾಡೋ ಅಂತ, ತಿನ್ ಮಾರ, ನೀ ಯಾಕೆ ತಿನ್ ದುಡ್ಡೆಲ್ಲ ನಮ್ದು, ನಾವ್ ಕೊಟ್ಟಿರೋ ದುಡ್ಡಿಗಿಂತ ಜಾಸ್ತಿನ ತಿನ್ಬೇಕು ಅಂತ. ಇದೇ ನಿಮಗೆ ಆಮೇಲೆ ತ್ರಾಸ್ ಮಾಡೋದು. ಓಕೆ. ಆಮೇಲೆ ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ ಹೇಳ್ರಿ? ನನಗೆ ಇದ್ರದ್ದು ಇದು
ಈ ತರ ಇರುತ್ತೆ ಇದು. ಈಗ ನೀವ್ ಇಷ್ಟು ತಿಂದ್ರೆ ಸಾಕು, ಎಷ್ಟು ಫುಡ್ ಇರ್ಬೇಕು ಆಯ್ತಾ, ಇಷ್ಟು ನೀವೇನ್ ಮಾಡ್ತೀರಿ, ಇಲ್ಲಿ ತನಕ ತಂದು ನೀರ್ ಕುಡಿದು ಬಿಡ್ತೀರಿ. ನೀರ್ ಕುಡಿದ್ರೆ ಅದೆಲ್ಲಿ ಇಲ್ಲಿ ತನಕ ಬರುತ್ತಲ್ಲ, ಇಲ್ಲಿ ಮೇಲೇನ್ ಬರುತ್ತಲ್ಲ, ಇಲ್ಲಿ ಮೇಲ್ ಬಂತು ಅಂದ್ರೆ ಇದೇ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ. ನನ್ಗೆ ಗ್ಯಾಸ್ಟ್ರಿಕ್ ಇಲ್ಲ, ಏನೇನು ಇಲ್ಲ, ಯಾವ ತೊಂದರೆನೂ ಇಲ್ಲ, ನನಗೆ ಒಂದ್ ತಲೆನೋವು ಇಲ್ಲ, ಒಂದು ಬಟ್ ಜ್ವರ ಅವಾಗ ಬರ್ಬೇಕು, 1 ವರ್ಷಕ್ಕೆ 1 ಸತಿ 2 ಸತಿ ಅದು ಬರುತ್ತೆ. ನನಗೆ ಏನು ಇಲ್ಲ ಸಮಸ್ಯೆನೇ ಇಲ್ಲಪ್ಪ, ನನ್ ನಿಜವಾಗ ಬಹಳ ಹ್ಯಾಪಿ ಆಗಿದ್ದೇನ್ರಿ ನಾನು, ಏನೇನು ಸಮಸ್ಯೆ ಇಲ್ಲ. ಸೊ ಇಷ್ಟು ಅಷ್ಟೇ ತಿನ್ನಿ, ಇದನ್ನ ಖಾಲಿ ಬಿಡಿ ಆಯ್ತಾ. ನಮ್ಮ ಮಮ್ಮಿನೂ ಅಂತಿದ್ರು ಜಾಸ್ತಿ ತಿಂದ್ರೆ ಜಾಸ್ತಿ ಶಕ್ತಿ ಬರುತ್ತೆ, ಜಾಸ್ತಿ ರೋಗ ಬರುತ್ತೆ ಆಯ್ತಾ, ಖಾಲಿ ಬಿಡ್ಬೇಕು. ಮೊದಲು ನೀವು ಊಟಕ್ಕಿಂತ ಮುಂಚೆ 15 ನಿಮಿಷ 20 ನಿಮಿಷ ಮುಂಚೆ ನೀರ್ ಕುಡೀರಿ, ಚೆನ್ನಾಗಿ ನೀರ್ ಕುಡೀರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ತಿನ್ನೋಬೇಕಾದ್ರೆ ನೀರ್ ಕುಡಿಬಾರ್ದು, ಆಮೇಲೆ ಊಟ ಆದ ತಕ್ಷಣ ನೀರು ಕುಡಿಬಾರ್ದು, ಅದು ನಿಮ್ಗೆ ವಿಷವಾಗಿ ಕನ್ವರ್ಟ್ ಆಗುತ್ತೆ ನೋಡಿ ನೀರು. ಸರಿ, ಓಕೆ, ಥ್ಯಾಂಕ್ ಯು. ನಂಗೆ ಜ್ವರ ಬರಲ್ಲ ಸರ್. ಸರಿ ಓಕೆ, ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ನಾನು ಈಗ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿರ್ತೀನಿ, 21 ದಿನದ ಚಾಲೆಂಜ್ ಇಂದ ನಿಮ್ಗೆ ಏನೆಲ್ಲ ಬದಲಾವಣೆ ಆಗಿದೆ ತಿಳಿಸಿ ಅಂತ ನೀವು ಹಾಕಿ, ಅದನ್ನ ನಾನು ಚಾನೆಲ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ, ಸರಿ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಸ್ವಲ್ಪ ಲಾಸ್ಟ್ ಡೇ ಎಲ್ಲ ಸ್ವಲ್ಪ ಜಾಸ್ತಿ ಹೊತ್ತೆ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ 21 ದಿನ ಚಾಲೆಂಜ್ ಇಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಸದಾ ಏನು ಒಬ್ಬ ಅಣ್ಣನಾಗಿ ನಿಮ್ ಜೊತೆಗೆ ಇದ್ದಿರ್ತೀನಿ ಆಯ್ತಾ. ನೀವು ಹಾರ್ಡ್ ವರ್ಕ್ ಮಾಡಿ ಆಯ್ತಾ, ನಾನು ಇರ್ತೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೆ ನಾನು ಇರ್ತೀನಿ, ಹಿಂದಿರ್ತೀನಿ. ಬಟ್ ನೀವು ಎಫರ್ಟ್ ಹಾಕ್ಬೇಕು, ಓಕೆನಾ. ನನಗ್ ಬೇಕಾಗಿದ್ದು ಇಷ್ಟೇ, ನಿಮ್ ಸಕ್ಸಸ್ ಸಿಕ್ಕರೆ ಸಾಕು, ನನಗೆ ಅದೇ ಒಂದು ಖುಷಿ ಆಯ್ತಾ. ಸೊ ನನ್ಗೆ ಏನೂ ಇಲ್ಲ ರೀ, ನಿಮ್ಮಿಂದ ಏನೂ ಬೇಡ. ನಿಮ್ದು ಒಂದು ಜಾಬ್ ಆದ್ರೆ, ನಿಮ್ದೊಂದು ಲೈಫ್ ಪೂರ್ತಿ ನೀವು ಖುಷಿಯಾಗಿರ್ತೀರಾ. ಸೊ ನನಗಲ್ಲ ಒಂದು ಖುಷಿ ಸಿಕ್ಬಿಡುತ್ತೆ. ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಬಾಯ್.